ಪ್ರಾಬಬ್ಲಿ ಒನ್ ಡೇ ನಾನು ಹೇಳ್ತಿರೋ ಜನಗಳ ಸಂಖ್ಯೆ ಜಾಸ್ತಿ ಆಗ್ತಾ 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 ಇವ್ರ ಮೆಜಾರಿಟಿ ಆಗ್ತದೆ. ಆ ಮೆಜಾರಿಟಿ ಆದಾಗ ಇವ್ರಿಗೆ ಆ ಎರಾನೇ ಹೊಟ್ಟೋಗುತ್ತೆ. ನಾನು ಯಾವಾಗಲೂ ಭಾಳ ಹಿಂದೆ ಯಾರ ಹತ್ರ ಮಾತಾಡ್ತೀನಿ, ದ ವೇ ಸಂಸಾರದಲ್ಲಿ ಇವತ್ತು ವ್ಯಾಲ್ಯೂಗಳು ಕಡಿಮೆ ಆಗ್ತಾ ಇರೋದಕ್ಕೆ ಕಾರಣ ಏನಂದ್ರೆ ಅತಿಯಾದ ಇದು ಆಸೆ. ಸಮಾಜದಲ್ಲಿ ಕೆಳಗಾಗ್ತಾ ಇದೆ, ಪಾಲಿಟಿಕ್ಸ್ ಅಲ್ಲಿ ಆಗ್ತಾ ಇದೆ, ಮಠಗಳಲ್ಲಿ ಆಗ್ತಾ ಇದೆ, ಏನು ಸ್ಪೋರ್ಟ್ಸ್, ಸಿನಿಮಾ, ಸೋ ಕಾಲ್ಡ್ ಆಲ್ ಕ್ರೀಮ್ ಆಫ್ ಸೊಸೈಟಿ ದುರಂತಗಳು. ಅನ್ಲೆಸ್ ದೀಸ್ ಪೀಪಲ್ ಬಿಕಮ್ ರಿಯಲ್ ಅಂಡ್ ದೇ ಪ್ರಾಕ್ಟೀಸ್ ಐಡಿಯಲಿಸಮ್ ಸಮ್ವೇರ್, ದಾನ ಧರ್ಮ ಅನ್ನೋದು ಸ್ವಲ್ಪ ಮಾಡಿ ಪರೋಪಕಾರ ಮಾಡಪ್ಪ ಅಂತ ಹೇಳ್ಕೊಟ್ಟು ಅವರು ಒಳ್ಳೆ ಎಕ್ಸಾಂಪಲ್ ಆಗಿ ಹಿರಿಯರು ಜೀವನ ಮಾಡಿದ್ರೆ ಡೆಫಿನೆಟ್ ಆಗಿ ಮುಂದೆ ಒಂದು ಉಳಿಸಿದೆ. ನನಗಂತೂ ತುಂಬ ಕಾನ್ಫಿಡೆನ್ಸ್ ಇಂದ ಹೇಳ್ತಾ ಇದ್ದೀನಿ, ನ್ಯೂ ಡೆಫಿನೇಷನ್ ವಿಲ್ ಬಿ ಕಮ್ ಇನ್ ಅದರ್ 10 years. ಓಕೆ, ಐ ಲುಕ್ ಎಟ್ ಪ್ರಸಾದ್, ಆಶಾ ಮತ್ತು ನಿಮ್ಮಂತ ನಿಜವಾಗ್ಲೂ ಪ್ಲೀಸ್ ಟೇಕ್ ದಿಸ್ ಮೆಸೇಜ್ ಔಟ್. ನೀವು ಗಟ್ಟಿಯಾಗಿ ನಿಂತ್ಕೊಂಡ್ಬಿಡಿ. ಅವ್ರು ಕನ್ಫ್ಯೂಸ್ ಮಾಡ್ತಾರೆ, ಹೋಗ್ಬಿಡ, ಕಾಂಪ್ರಮೈಸ್ ಆಗ್ಬಿಡು, ಕಾಂಪ್ರೋ ಆಗ್ಬಿಡಿ. ಡೋಂಟ್ ಸೆಲ್ ಯುವರ್ ಸೆಲ್ಫ್, ಬಿ ಸ್ಟ್ರಾಂಗ್. ಅದೇನಾಗುತ್ತೆ ನೋಡೋಣ. ನಾವು ಯಾವಾಗ ನಮ್ಮ ಶಕ್ತಿಗಳನ್ನ ಹೆಚ್ಚುತ್ತಾ ಹೋಗ್ತದೆ, ಫಸ್ಟ್ ಬೈತಾರಂತೆ ಹೊಸ ಇದಕ್ಕೆ, ಇನ್ನೇನೋ ಬಂದ್ಬಿಟ್ಟ, ಆಮೇಲೆ ನಗ್ತಾರಂತೆ, ಆಮೇಲೆ ಇವು ಏನೋ ಇಲ್ಲೇ ಇದ್ದಾನಲ್ಲ ಅವನು, ಬಿಡ್ತಾನೆ ಕೊಟ್ಟಿವನು, ಏನು ಮಾಡ್ತಾ ಇದ್ದಾನೆ ಅಂತ ಡೌಟಿಂದ ಶುರು ಮಾಡ್ತಾರಂತೆ. ಡೌಟೇಶ್ವರ ಅಂತ ಡೌಟ್. ಫೇಸ್ಬುಕ್ಕಲ್ಲಿ ನನ್ನ ನೋಡೋರೆಲ್ಲ 90% ಹೇಳ್ಬಾರ್ದು, ನನ್ನ ಡೌಟ್ ಇಟ್ಕೊಂಡಿರೋರು. ಹೆಂಗಂದ್ರೆ ನಮ್ಮ ಟೆಕ್ನಾಲಜಿ ಹೆಂಗಿದೆ ಅಂದರೆ ಯಾರು ಪ್ರೀತಿಯಿಂದ ನೋಡ್ತಾರೆ, ಯಾರು ಡೌಟಿಂದ ನೋಡ್ತಾರೆ ಅಂತ ಎಲ್ಲ ಗೊತ್ತಾಗ್ತದೆ. ಗುಡ್, ಲೆಟ್ ದಮ್ ಸಿ. ನೀವು ಅಲ್ಲೇ ನಿಂತ್ಕೊಂಡು ಕನ್ಸಿಸ್ಟೆಂಟ್ ಆಗಿ ಶೂನ್ಯ ವಲಯದಲ್ಲಿ ಕೆಲಸಗಳಾಗ್ತಾ ಇದ್ರೆ ಕೆಲಸ. ಯಾರು ಹುಚ್ಚ ಹಾಕೊಂಡಿದ್ದೆ, ಇವನೇನು ಬಿಡ್ತಾನೆ ಇರೋಲ್ಲ ಶೂನ್ಯ ವಲಯನ, ಎಂಟಿ ಸ್ಪೇಸ್ನ ಬಿಟ್ಟಿಗೆ ಇಟ್ಕೊಂಡ್ಬಿಟ್ಟಿದ್ದಾನೆ ಅವನು. ಯಾಕೆ ಇಟ್ಕೊಂಡಿದ್ದಾನೆ? ಚಕ್ರ ಅಂತ ಅಲ್ಲೇನೋ ಮಾಡ್ತಾ ಇದ್ದಾನೆ, ಇನ್ಯಾಕೆ ಇಟ್ಕೊಂಡಿದ್ದಾನೆ? ಯಾವಾಗ ನೀವು ನಿಮ್ಮದು ಉದ್ದೇಶಗಳನ್ನ ಹಿಡ್ಕೊಂಡು ಹೋಗ್ತೀರಾ, ದೆನ್ ಡೌಟಿಂದ ಅವರು ಓಕೆ, ಇಟ್ ಟೇಕ್ಸ್ 10 years ಟು ಚೇಂಜ್. 1 generation ಚೇಂಜ್ ಆಗಬೇಕಿಲ್ಲ. ಅನ್ಫಾರ್ಚುನೇಟ್ಲಿ ಈಗ ಮಕ್ಕಳು ಚೆನ್ನಾಗಿದ್ರು ಅಪ್ಪಂದ್ರು ಉಳಿದಿದ್ದಾರೆ ಕೆಲವರು ಹಳೇ ಲೀಡರ್ಗಳು, ಅವ್ರು ಬಿಡ್ತಾ ಇಲ್ಲ, ಅವ್ರು ಬದಲಾವಣೆ ಯಾಕೆ ಮಾಡ್ತಾರೆ? ಹಿಂಗಾಗ್ಬಿಡಿದೆ, ಕಂಟ್ರೋಲ್ಡ್ ಇಲ್ಲ, ಭಾಳ ಕಂಟ್ರೋಲ್. ಅವ್ರದ್ದು ವರ್ಲ್ಡ್ ಪಾಲಿಸಿ, ಇವ್ರದ್ದು ನ್ಯೂ ಪಾಲಿಸಿ. ನಮ್ಮ ಇವ್ರ ಲ್ಯಾಂಗ್ವೇಜ್ ಬರಬೇಕು. I want the people who were born after 75, okay? Because we were born beyond, I am born 10 years before, okay? 75, 80 onwards ಹುಟ್ಟಿರೋದು ಆಲೋಚನೆಗಳು ಬೇರೆ ಇದೆ. ಐ ಟಿ ಮತ್ತು ಡಿಜಿಟಲೈಸೇಷನ್ ಸಿಸ್ಟಮ್ ಎಲ್ಲ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳೋ ರೀತಿ, ಅವರಿಗೆ ಇವರು ಪುಣ್ಯಾತ್ಮರು ಒಳ್ಳೆ ಲೀಡರ್ಗಳು ಆಗಿಲ್ಲ. ದುರಂತ. ಆ ಲಿಂಕ್ನ ನಾವು ಕೊಡಬೇಕಾಗಿದೆ. PWD ಇದಾನ ಮಾಡ್ಬಿಡು, RTO ಇದಾನ, ಅಯ್ಯೋ ಲಕ್ಷ್ಮೀಪುತ್ರ, ಈ ಮಾತುಗಳು ಆಡಿ ಲೇಜಿ ಪೀಪಲ್ ಮಾಡಿ, ಗೊತ್ತಾಯ್ತಾ? ಈಸಿ ಮನಿ. ನಮ್ಮ ಬನ್ನಿ ಬೆಂಗಳೂರಿಂದ ಮೈಸೂರಿಗೆ ಹೋಗೋದು, ಮಂಡ್ಯವರೆಗೂ ಹೋಗ್ತೀನಿ, ಅಲ್ಲಿಂದ ಜಾತಿ ಹೋಗಲ್ಲ. ಪೋಸ್ಟರ್ಸ್ ಹುಟ್ಟು ಹಬ್ಬದ ಶುಭಾಶಯಗಳು. ದುಡ್ಡು ಕೊಟ್ಟಿರೋ ದೇವರಾಣೆ ಅವರಲ್ಲ, ಕೆಳಗಡೆ ಹಾಕೊಂಡವ್ರು ಚಿಕ್ಕವರಲ್ಲ, ಅವರೇ ಅವ್ರು ಹಾಕಿಸ್ಕೊಳ್ತಾ ಇರ್ತಾರೆ. ಇದು ಯಾವ್ದು ಇದು? ದಿಸ್ ಶುಡ್ ಚೇಂಜ್. ನಿಮ್ಮಂಥ ಯುವಕರು ಮನಸ್ಸು ಮಾಡಿದ್ರೆ, ನಾನಂತ ಒಬ್ಬ ಹುಚ್ಚಾಗಿ ಕೂತ್ಕೊಂಡು ಏನೋ ಹೇಳ್ತಾ ಇದ್ದೀನಿ, ದ ಪರ್ಪಸ್ ಶುಡ್ ಡ್ರೈವ್ ಯುವರ್ ಮನಿ. ಓಕೆ, ಥ್ಯಾಂಕ್ ಯು.